ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಮೆಂತ್ಯ ಸೊಪ್ಪಿನ ಹಾಗೂ ತಬಕ್ಸಿ ಸೊಪ್ಪಿನ ದಾಲ್ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಮೊದಲು ಬೇಳೆನ ನೀಟಾಗಿ ತೊಳೆದು ಕೂಗಿಸಿದ್ದೀನಿ. ಅದು ಬೆಂದ ನಂತರ ಮೆಂತ್ಯ ಸೊಪ್ಪು ಹಾಗೂ ತಬಕ್ಸಿ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 2 ಈರುಳ್ಳಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ 4 ರಿಂದ 5, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಕುಟ್ಟಿ ಇಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಒಗ್ಗರಣೆಗೆ, ಹಾಗೂ 2 ಟೊಮ್ಯಾಟೋನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೀರಿಗೆ ಒಗ್ಗರಣೆಗೆ, ಅರಿಶಿನ ಪುಡಿ ಸ್ವಲ್ಪ, ಚಿಟಿಕೆಯಷ್ಟು ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ನೋಡೋಣ. ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, 1-2 ಸ್ಪೂನಷ್ಟು ಸಾಸಿವೆ ಹಾಗೂ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ 2 ಸ್ಪ್ಲಟ್ಟರ್ ಆದಮೇಲೆ ಈರುಳ್ಳಿ ತಗೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇನ್ನು ಸೊಪ್ಪುಗಳನ್ನ ಹೇಳಬೇಕಂದ್ರೆ ಅವು ಪ್ರೊಟೆಕ್ಟಿವ್ ಫುಡ್ಸು. ನಮ್ಮ ದೇಹನ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ಹೆಲ್ಪ್ ಮಾಡ್ತವೆ, ಸಹಾಯ ಮಾಡ್ತವೆ. ಹಾಗಾಗಿ ಜಾಸ್ತಿ ಸೊಪ್ಪುಗಳನ್ನ ತಿನ್ನೋದಕ್ಕೆ ರೂಢಿಸ್ಕೊಳ್ಬೇಕು. ಈಗ ಕರಿಬೇವು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಒಂದು ವಿಷಯ ಹೇಳಬೇಕು. ಕರಿಬೇವಲ್ಲಿ ವಿಟಮಿನ್ ಎ ಇರೋದ್ರಿಂದ ಅದು ನಮಗೆ ದೃಷ್ಟಿ ಸಂಬಂಧಿತ ಕಾಯಿಲೆಗಳಿಗೆ ತುಂಬ ಉಪಯೋಗವಾಗಿದೆ. ಹಾಗಾಗಿ ನಾವು ಪ್ರತಿದಿನ ಕರಿಬೇವನ್ನು ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ಸ್ವಲ್ಪ ಜನ ಏನು ಮಾಡ್ತಾರೆ, ಕರಿಬೇವನ್ನು ಸೈಡಲ್ಲಿ ಎತ್ತಿರ್ತಾರೆ ಊಟ ಮಾಡಬೇಕಾದ್ರೆ. ಹಾಗೆ ಮಾಡಬೇಡಿ ಪ್ಲೀಸ್. ಕರಿಬೇವನ್ನ ಸೇವಿಸಿ. ಅದು ನಿಮ್ಮ ದೃಷ್ಟಿ ಹಾಗೆ ನಿಮ್ಮ ಕೂದಲಿಗೆ ಎಲ್ಲದಕ್ಕೂ ತುಂಬ ಉಪಯೋಗಕರವಾಗಿದೆ. ಪ್ರತಿದಿನ ಅದನ್ನು ಸೇವಿಸ್ತಾ ಹೋಗ್ತಾಯಿರಿ. ಅದು ನಿಮಗೆ ತುಂಬ ಹೆಲ್ದಿಯಾಗಿ ಇರೋಕ್ಕೆ ಬಿಡುತ್ತೆ. ಈವನ್ ಮಧುಮೇಹಿಗಳಿಗೆ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನು ಸೇವಿಸ್ತಾ ಹೋಗಿ. ಇವತ್ತು ನಾನು 2 ಸೊಪ್ಪು ತಗೋತಾ ಇದ್ದೀನಿ. ಒಂದು ಮೆಂತ್ಯ ಸೊಪ್ಪು ಮತ್ತು ಇನ್ನೊಂದು ತಬಕ್ಸಿ ಸೊಪ್ಪು. 2 ಸೊಪ್ಪನ್ನು ಹಾಕಿ ನಾನು ದಾಲ್ ಮಾಡ್ತಾಯಿದ್ದೀನಿ. ಈಗ ತಬಕ್ಸಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಈಗ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇನ್ನು ಈ ಸಬ್ಸಿಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅತಿಯಾಗಿ ಇರೋದ್ರಿಂದ ಸೊ ಇದು ನಮಗೆ ಏನಾದರೂ ಗಾಯ ಆದರೆ ಬೇಗ ವಾಸಿ ಆಗೋದಕ್ಕೆ. ಹಾಗೆ ಇನ್ನು ಸಬ್ಸಿಗೆ ಸೊಪ್ಪು ಬಗ್ಗೆ ಹೇಳಬೇಕು ಅಂದರೆ ಅದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸೊ ಅದು ನಮ್ಮ ಮೂಳೆಗಳ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಹಾಗೆ ನಮಗೆ ಗಾಯಗಳಾದರೆ ಅದು ಬೇಗ ವಾಸಿ ಆಗೋ ಥರ ನೋಡ್ಕೊಳ್ಳೋದಕ್ಕೆ ಈ ಸಬ್ಸಿಗೆ ಸೊಪ್ಪು ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ದಿರ ಇದರಲ್ಲಿ ಐರನ್, ಕ್ಯಾಲ್ಶಿಯಂ, ಮ್ಯಾಂಗನೀಸ್ ಅಂತ ತುಂಬ ಮಿನರಲ್ಸ್ ಕೂಡ ಇದೆ. ಈಗ ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕಾಗಿ ಇಲ್ಲಿ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಒಂದು ಸ್ವಲ್ಪ 1 ಇಂಚಿಗಿಂತ ಕಡಿಮೆ ಅಷ್ಟು, ಒಂದು 7-8 ಬೆಳ್ಳುಳ್ಳಿಯನ್ನು ಮತ್ತು ಶುಂಠಿಯನ್ನು ನೀಟಾಗಿ ಜಜ್ಜಿ ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅದರ ಸ್ಮೆಲ್ಲು, ಅದರ ಎಸೆನ್ಸು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹುರಿಬೇಕಾದ್ರೆ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ಅಡುಗೆ ಬಗ್ಗೆ ಕಾಮೆಂಟ್ಸ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈಗ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಈಗ
ಈಗ ನೆಕ್ಸ್ಟು ನಾನು ಟೊಮ್ಯಾಟೊ ತೊಗೋತಾ ಇದ್ದೀನಿ. ಸೊ ಟೊಮ್ಯಾಟೊ ಹಾಕೋತಿದ್ದೀವಿ 2ರಿಂದ 3. ಸೊ ನಿಮಗೆ ಹೇಗೆ ರುಚಿ ಬೇಕು, ಹುಳಿ ಎಷ್ಟು ಬೇಕು ಅದನ್ನು ನೋಡಿ ನೀವು ಟೊಮ್ಯಾಟೊ ಹಾಕ್ಕೋಬೋದು. ನಾನಿಲ್ಲಿ 2 ದಪ್ಪ ಟೊಮ್ಯಾಟೊನ ನೀಟಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹುಳಿಗೋಸ್ಕರ. ಟೊಮ್ಯಾಟೊ ಬೊಟಾನಿಕಲಾಗಿ ಅದನ್ನು ಫ್ರೂಟ್ ಅಂತ ಕನ್ಸಿಡರ್ ಮಾಡಿದ್ರೂ ನಾವೆಲ್ಲ ಅದು ವೆಜಿಟೇಬಲ್ ಆಗಿ, ಬಿಕಾಸ್ ಅದು ಹುಳಿ ಟೇಸ್ಟ್ ಕೊಡೋದ್ರಿಂದ ಅದನ್ನು ವೆಜಿಟೇಬಲ್ ಆಗಿಯೇ ನಾವು ಎಲ್ಲರೂ ಯೂಸ್ ಮಾಡ್ತಿರ್ತೀವಿ. ಬಟ್ ಅದು ಫ್ರೂಟ್ ಅಂತ ನೀವು ಡೈಲಿ ಎವ್ರಿಡೇ ಒಂದು ಟೊಮ್ಯಾಟೊ ತಿನ್ನೋದ್ರಿಂದನೂ ಕೂಡ ತುಂಬ ಉಪಯೋಗಕರವಾಗಿದೆ. ಹೀಗೆ ನೀಟಾಗಿ ಎಣ್ಣೆಯಲ್ಲಿ ಟೊಮ್ಯಾಟೊ ಮತ್ತು ಸೊಪ್ಪು ಮಿಕ್ಸ್ ಆಗೋ ಥರ ಹುರ್ಕೊಂಡಾಗ ಹೀಗಾಗುತ್ತೆ. ಸೊ ಇದಕ್ಕೆ ನಾನೇನು ಬೇಯಿಸಿಟ್ಕೊಂಡಿದ್ದೆ ಆ ಬೇಳೆನ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಈಗ ಬೇಳೆ ಹಾಕ್ಕೊಂಡ್ಮೇಲೆ ಸೊ ನನಗೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬೇಕು, ಯಾಕಂದರೆ ನಾನು ಇದಕ್ಕೆ ಸಜ್ಜೆ ರೊಟ್ಟಿ ಮಾಡಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ಗಟ್ಟಿಯಾಗಿ ಗ್ರೇವಿ ಟೈಪ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ 2 ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಅದನ್ನು ನೀಟಾಗಿ ಕುದಿಸ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು, ಅನ್ನಕ್ಕೆ ಬೇಕಾ, ರೊಟ್ಟಿಗೆ ಬೇಕಾ, ಚಪಾತಿಗೆ ಬೇಕಾ, ಆ ಕನ್ಸಿಸ್ಟೆನ್ಸಿಯನ್ನು ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಸ್ವಲ್ಪ ಉಪ್ಪು ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೋತಿದ್ದೀನಿ. ನಿಮಗೆ ಯಾವ ರುಚಿಯಲ್ಲಿ ಬೇಕು ನೋಡಿ ಉಪ್ಪನ್ನು ಹಾಕಿ. ಹಾಗೆ ನನಗೆ ಉಪ್ಪು ಕೈಯಲ್ಲಿನೇ ಹಾಕಿ ಅಭ್ಯಾಸ, ಯಾಕಂದರೆ ಅದರ ರುಚಿ ಹೇಗೆ ಬರುತ್ತೆ ಅನ್ನೋದು ಒಂದು ಅಂದಾಜು ನನಗಿದೆ. ಹಾಗಾಗಿ ಎಲ್ಲನೂ ನಾನು ಕೈಯಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೀವು ಸ್ಪೂನಲ್ಲಿ ಹಾಕೋ ಹಾಗಿದ್ರೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಸಾಕಾಗುತ್ತೆ. ಸೊ ಅದಾದಮೇಲೆ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸಣ್ಣ ಉರಿಯಲ್ಲಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಇದಕ್ಕೆ. ಸೊ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. 5 ನಿಮಿಷ ಆದಮೇಲೆ ನೀವು ಲಿಡ್ ಓಪನ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ಸಾಂಬಾರು ರೆಡಿ ಆಗಿದೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ಆಗೋಯಿತು. ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಮೆಂತ್ಯ ಸೊಪ್ಪಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದು ಕೊಲೆಸ್ಟ್ರಾಲು, ಡಯಾಬಿಟೀಸ್ ಇರೋರಿಗೆ ತುಂಬ ಉಪಯೋಗವಾಗಿದೆ. ಹಾಗೆ ಚರ್ಮದ ಮೇಲಿನ ಕಾಯಿಲೆಗಳು ಅಥವಾ ಚರ್ಮದ ಮೇಲ್ಗಡೆ ಇರೋ ಕಲೆಗಳಿಗೆ ತುಂಬ ಉಪಯೋಗಕರವಾಗಿದೆ. ಇದನ್ನು ರೆಗ್ಯುಲರ್ ಬೇಸಿಸಲ್ಲಿ ಇಂಟೇಕ್ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಬನ್ನಿ. ಈಗ ಸಾಂಬಾರು ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನಾನು ಸಜ್ಜೆ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದ್ರ ಕಾಂಬಿನೇಷನ್ 2 ತುಂಬ ಚೆನ್ನಾಗಿರುತ್ತೆ. ಇದು ತಬ್ಬಕ್ಸಿ ಮತ್ತು ಮೆಂತ್ಯ ಸೊಪ್ಪಿನ ದಾಲ್. ಸೊ ದಾಲ್ ಜೊತೆ ನಾನು ಸಜ್ಜೆ ರೊಟ್ಟಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ತುಂಬ ಥ್ಯಾಂಕ್ಸ್ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಹ್ಯಾವ್ ಅ ಹ್ಯಾಪಿ ಡೇ. ಥ್ಯಾಂಕ್ ಯು ಸೋ ಮಚ್.